ಸಹಕಾರಿ ಸಂಸ್ಥೆಯ ಬಗ್ಗೆ ಚಿಂತನೆ ಮಾಡುವ ಸಲುವಾಗಿ ಆ ಒಂದು ಚಿಂತನಾ ಸಭೆಯ ಅಥವಾ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಸುಪುತ್ರರು, ನನ್ನ ಹಿರಿಯ ಸಹೋದರರು, ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಎ.ವಿ. ಪಾಟೀಲ್ ಅವರೇ, ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರೇ, ಇದೀಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಇನ್ನೊಬ್ಬ ನನ್ನ ಸುಪುತ್ರರಾಗಿರ್ತಕ್ಕಂಥ ವಿನಯ್ ಪಾಟೀಲ್ ಅವರೇ, ಇನ್ನೋರ್ವ ನನ್ನ ಸುಪುತ್ರರಾಗಿರ್ತಕ್ಕಂಥ ಪೃಥ್ವಿ ಕತ್ತಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಸ್.ಟಿ. ಮೋರ್ಚಾ, ನಮ್ಮ ಪಕ್ಷದ ಎಸ್.ಟಿ. ಮೋರ್ಚಾದ ಅಧ್ಯಕ್ಷರು, ನಮ್ಮ ಸಹೋದರ ಮಿತ್ರರಾಗಿರ್ತಕ್ಕಂಥ ಬಸವರಾಜ ಹುಂದ್ರಿ ಅವರೇ, ಕಲಬುರಗಿ ತಾಲೂಕಿನ ಸುಪುತ್ರರು, ನಮ್ಮ ವಿದ್ಯುತ್ ಸಹಕಾರಿ ಸಂಸ್ಥೆಯ ನಿರ್ದೇಶಕರು, ಚೇರ್ಮನ್ರು ಆಗಿರ್ತಕ್ಕಂಥ ಶ್ರೀಯುತ ಕೆ.ಬಿ. ಪಾಟೀಲ್ ಅವರೇ, ಸಹೋದರ ಮಿತ್ರರಾಗಿರ್ತಕ್ಕಂಥ ಅಜಿತ್ ಮುನ್ನೋಳಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಎಲ್ಲ ನನ್ನ ಗಣ್ಯಮಾನ್ಯರೇ, ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸ್ನೇಹಿತರೇ, ಯುವಕ ಮಿತ್ರರೇ, ಮುಂಜಾನೆ 10:15ರಿಂದ 18 ಹಳ್ಳಿ ತಿರುಗಾಡಿ ಬಂದೆವು. ಇದು 19ನೇ ಹಳ್ಳಿ. ವಿಶೇಷವಾಗಿ ಈ ಚಿಂತನೆ ಇವತ್ತು ದಿವಂಗತ ಉಮೇಶಣ್ಣ ಕತ್ತಿಯವರು ನಮ್ಮಣ್ಣ ತೀರಿ ಹೋದ ನಂತರ ಬಹುಶಃ ಕೆಲವರಿಗೆ ತಲೆಯಲ್ಲಿ ವಿಚಾರ ಬಂದಿರಬಹುದು, ಹುಕ್ಕೇರಿ ತಾಲೂಕ ಖಾಲಿ ಐತಿ, ಅಲ್ಲೇನ್ರ ನಮ್ಮ ಆಟ ಹೂಡಬೇಕು ಅನ್ನೋಂಥ ವಿಚಾರವನ್ನು ಅವ್ರು ಮಾಡಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಇದೀಗ ಹಿರಿಯ ಸಹೋದರಾಗಿರ್ತಕ್ಕಂಥ ಎ.ವಿ. ಪಾಟೀಲ್ ಹೇಳಿದ ಹಾಗೆ ದುಡ್ಡು ಕಟ್ಟಿಕೊಂಡು ದುಡ್ಡು ಕೊಟ್ಟು ಒಂದು 7-8 ಜನ ನಿರ್ದೇಶಕರು ಹೋದ್ರು ಅನ್ನೋದು ಮಾತನ್ನು ಹೇಳಿದ್ರು. ಏನೇ ಆದರೂ ಸಹಿತ ಈ ಹುಕ್ಕೇರಿ ತಾಲೂಕಿಗೆ ಏನಾದರೂ ಎಂಟ್ರಿ ಹೊಡಿಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವ್ರಿಗೆ ಗೊತ್ತಿಲ್ಲಲ್ಲ, ಹುಕ್ಕೇರಿ ತಾಲೂಕಿನ ಜನ ಬಹಳ ಪ್ರಬುದ್ಧರು, ಜಾಣರು, ವಿಚಾರವಂತರು, ಸಂಸ್ಕಾರವಂತರು. ಈ ಒಂದು ನಿಟ್ಟಿನಲ್ಲಿ ಕಳೆದ 3 ತಿಂಗಳಲ್ಲಿ ಅವರೆಲ್ಲ ಹಳ್ಳಿಗೆ ಬಂದು ಹೋಗಿರ್ಬೋದು. ಆದರೆ ಇವತ್ತಿನ ದಿವಸ ನಮ್ಮ ಸ್ಥಾನಿಕವಾಗಿರ್ತಕ್ಕಂಥ ಯಾವ ವ್ಯಕ್ತಿನೂ, ಯಾವ ಸದಸ್ಯನೂ ಅವ್ರ ಜೊತೆ ಇವತ್ತು ದಿವಸ ಕೈ ಜೋಡಿಸಿಲ್ಲ. ಅದು ಒಂದು ನಮ್ಮ ಹೆಮ್ಮೆಯ ಸಂಗತಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಜನರನ್ನ ಕೂಡಿಸುವಂಥ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರೂ ಸಹಿತ ಯಾರೂ ಒಬ್ಬರು ಅವ್ರ ಕೈಗೆ ಸಿಗಲಿಲ್ಲ ಅನ್ನೋದಕ್ಕೆ ಅವ್ರು ತಿಳ್ಕೊಳ್ಬೇಕು. ಹುಕ್ಕೇರಿ ತಾಲೂಕು ಸ್ವಾಭಿಮಾನ ತಾಲೂಕು ಅನ್ನೋದನ್ನು ದಯಮಾಡಿ ತಿಳ್ಕೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೊಂದು ದಿವಸ ಎಲ್ಲೇ ಒಂದು ಕಾರ್ಯಕ್ರಮ ನೋಡಿ, ನಾನು ಎಲ್ಲೇ ಒಂದು ಕಾರ್ಯಕ್ರಮ ನೋಡಿದ್ಕೊಂಡ ಅಲ್ಲಿ ಇವತ್ತು ಹಚ್ಕೊಂಡು ಬಂದಿದ್ರು. ನಾನು ನೋಡಿನಿ, ಸ್ವಾಭಾವಿಕ ಐತಿ. ಈ ಹುಕ್ಕೇರಿ ತಾಲೂಕ ಇದು ದುರ್ದುಂಡೆಪ್ಪನ ನಾಡು, ದುರ್ದುಂಡೇಶ್ವರರ ಬೀಡು. ಇವತ್ತಿನ ದಿವಸ ಇದು ದುರ್ದುಂಡೆಪ್ಪನ ನಾಡು, ದುರ್ದುಂಡೆಪ್ಪನ ಬೀಡು, ಕಮಲವಾಯಿ ನಾಡು, ಕಮಲವಾಯಿಯ ಬೀಡು, ಹೊಳೆವ ತಾಯಿಯ ನಾಡು, ಹೊಳೆವ ತಾಯಿಯ ಬೀಡು, ಶಂಕರ್ಲಿಂಗನ ನಾಡು, ಶಂಕರ್ಲಿಂಗನ ಬೀಡು. ಈ ನೆಲದ ಮ್ಯಾಗ ಕಾಲಿಟ್ಟವ್ರು, ಈ ನೆಲದ ಮ್ಯಾಗ ಕಾಲಿಟ್ಟವ್ರಿಗೆ ಸಂಸ್ಕಾರ ಕಲಿಸ್ತೈತಿ. ಇವತ್ತು ಹಚ್ಕೊಳಕ್ಕೂ ಹಸ್ತೈತಿ, ಭಂಡಾರ ಹಚ್ಕೊಳಕ್ಕೂ ಹಸ್ತೈತಿ, ಟೊಪಿಗೆ ಹಾಕೊಳ್ಳಕ್ಕೂ ಹಸ್ತೈತಿ. ಈ
ನೆಲದ ಮ್ಯಾಗ ಯಾರು ಕಾಲು ಇಡ್ತಾರಲ್ಲ ಅವ್ರಿಗೆ ಸಂಸ್ಕಾರ ಕೊಡ್ತೈತಿ. ಅದು ಇವತ್ತು ಹಚ್ಕೊಳಕ್ಕೆ ಹೇಳ್ತೈತಿ, ಭಂಡಾರ ಹಚ್ಕೊಳಕ್ಕೆ ಹಚ್ತೈತಿ, ಜನಿವಾರ ಹಾಕೊಳಕ್ಕೆ ಹಚ್ತೈತಿ, ಟೊಪಿಗೆ ಹಾಕೊಳಕ್ಕೆ ಹಚ್ತೈತಿ, ಕಡಾವಿ ಹಾಕೊಳಕ್ಕೂ ಹಚ್ತೈತಿ, ಪ್ರಸಂಗ ಬಂದ್ರೆ ಕ್ಯಾವಿನೂ ಹಾಕೊಳಕ್ ಹಚ್ತೈತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ಜನ ಇವತ್ತು ನಡೆದಂಥ ಘಟನೆಗಳನ್ನು ನಾವು ವಿಚಾರ ಮಾಡಿ ನೋಡಿದ್ರೆ ಅವ್ರು ಹೇಳಿದರು, ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ರ ಪುಸ್ತಕ ತಗೊಂಡು ಹೇಳಿದರು, ಈ ಪುಸ್ತಕದಲ್ಲಿ ಎಲ್ಲ ಐತಿ. ಆ ಪುಸ್ತಕ ಯಾಕೆ ಹಿಡಿದ್ರಂದ್ರೆ ಅಪ್ಪನಗೌಡ ಪಾಟೀಲ್ರು ಯಾವ್ಯಾವ ಕಟ್ಟಿದಾರೋ ಅದ್ರ ಹೆಂಗೆ ತಕ್ಕೋಬೇಕು ಅನ್ನುವಂಥ ವಿಚಾರದಾಗ ಪುಸ್ತಕ ತಗೊಂಡಿದ್ರು. ಅವ್ರ ಕೈಯಾಗ ಪುಸ್ತಕ ಹಿಡಿದಿದ್ರು, ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಪ್ಪನಗೌಡರ ಗರಡಿಯಲ್ಲಿ ಬೆಳೆದದ್ದು ಇವತ್ತು ದಿವಸ ದಿವಂಗತ ವಿಶ್ವನಾಥ್ ಕತ್ತಿಯವರು, ದಿವಂಗತ ಬಸಗೌಡ ಪಾಟೀಲ್ರವರು, ದಿವಂಗತ LK ಖೋತ್ ಅವರು, ಅನೇಕ ಜನ ಇವತ್ತು ದಿವಸ ಅಪ್ಪನಗೌಡರ ಗರಡಿಯಲ್ಲಿ ಬೆಳೆದಿದ್ದಾರೆ. ವಿಶೇಷವಾಗಿ ತಮ್ಮ ರಾಜಕೀಯ ಮೊದಲ ಹೆಜ್ಜೆಗಳನ್ನು AB ಪಾಟೀಲ್ರು ಹಾಕಿದ್ದು ಅಪ್ಪನಗೌಡರ ಗರಡಿಯಲ್ಲಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೇವಲ ಅಪ್ಪನಗೌಡರ ಫೋಟೋ ಹಾಕೊಂಡು ತಿರುಗೇಡ್ರ ಆಗೋದಿಲ್ಲ. ಅಪ್ಪನಗೌಡರ ಆಚಾರ ವಿಚಾರ ಸಂಸ್ಕಾರಗಳನ್ನ ಉಳಿಸೋದ್ರ ಮುಖಾಂತರ ನಾವು ಆರ್ಥಿಕವಾಗಿ ಸಬಲರಾಗಬೇಕು, ಆರ್ಥಿಕವಾಗಿ ನಾವು ಸದೃಢ ಆಗಬೇಕು ಅನ್ನೋಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ದಿವಸ ಅಪ್ಪನಗೌಡರು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ದೂರದೃಷ್ಟಿಯನ್ನು ಇಟ್ಟುಕೊಂಡವರು. ಅಷ್ಟೇ ದೂರದೃಷ್ಟಿಯನ್ನು ಇಟ್ಟುಕೊಂಡಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಸಹಿತ ಪ್ರತಿಯೊಂದು ದೂರದೃಷ್ಟಿ ಇಟ್ಟುಕೊಂಡೇ ನಾವು ಇವತ್ತಿಗೆ ಬದುಕ್ತಾ ಇದ್ದೀವಿ. ಇವತ್ತು ಬದುಕ್ತಾ ಇದ್ದೀವಿ, ಮುಂದೂ ಬದುಕ್ತೀವಿ, ಸಾಯುತ್ತನೋ ಸಹಿತ ಸ್ವಾಭಿಮಾನದಿಂದ ನಾವು ಬದುಕ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ವಿಶೇಷವಾಗಿ ನಿನ್ನೊಂದು ಪೋಸ್ಟ್ ನೋಡಿ, ನಾನು AGM ಒಂದು ಸರ್ವಸಾಧಾರಣ ಸಭೆಯನ್ನು ಕರೆದಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂಥ ಒಂದು ಸರ್ವಸಾಧಾರಣ ಸಭೆಯನ್ನು ನಮ್ಮ ಹಿರಣ್ಯಕೇಶಿ ಸಂಸ್ಥೆಯ ಮುಖಾಂತರ 18ನೇ ತಾರೀಕಿನ ದಿವಸ ಸರ್ವಸಾಧಾರಣ ಸಭೆಯನ್ನು ಕರೆದಿದ್ದಾರೆ. ಇನ್ನೂ ಎಲ್ಲರೂ ಹೊರಗದಾರ. ಇನ್ನೂ ಎಲ್ಲ ಹೊರಗಿದ್ರು ಸಹಿತ ಇವತ್ತು ದಿವಸ ಅಪ್ಪನಗೌಡರ ಫೋಟೋ ಅಲ್ಲಿ ಮಾಯ ಆಗೈತಿ. ಅಪ್ಪನಗೌಡರ ಫೋಟೋನೇ ಇಲ್ಲ ಅದ್ರೊಳಗೆ. ಈಗ ಮಣ್ಣೆ ಬಂದವರು ಇವರೆಲ್ಲ ಫೋಟೋಗಳು ಇವತ್ತು ದಿವಸ ಆ ಒಂದು ಪ್ರಕಟಣೆಯಲ್ಲಿ ತೋರಿಸ್ತಾ ಇರೋದನ್ನು ನೋಡಿದ್ರೆ ಒಳಗೆ ಹೋಗಿಲ್ಲ. ಇವತ್ತು ಈ ಪರಿಸ್ಥಿತಿ ಐತಿ. ನಾಳೆ ಬಂದ್ರೆ ಅಲ್ಲಿ ಅಪ್ಪನಗೌಡರ ಮೂರ್ತಿನೂ ಐತಿ, ಬಸಗೌಡರ ಮೂರ್ತಿನೂ ಐತಿ, ನಮ್ಮ ಹೃದಯನೂ ಎಲ್ಲ ಅಲ್ಲೇ ಐತಿ. ಒಂದು ವೇಳೆ ಅವರು ಅಲ್ಲಿ ಬಂದದ್ದಾದ್ರೆ ನಮ್ಮ ಹೃದಯಕ್ಕೆ ಧಕ್ಕೆ ಬರ್ತೈತಿ. ಅದ್ರ ಬಗ್ಗೆನೂ ಬರುವಂಥ ದಿನಮಾನಗಳಲ್ಲಿ ಆ ಚುನಾವಣೆಯನ್ನು ಮಾಡಿನೂ ಸಹಿತ ಅದ್ರ ಮತ್ತೆ ತಿರುಗಿ ಪಡೆಯೋಣ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸ್ವಾಭಿಮಾನ ತಾಲೂಕು ಕೆಣಕಬಾರ್ದಾಗಿತ್ತು, ಕೆಣಕಿದ್ದೀರಿ. ನಾವು ಯಾರಿಗೂ ಕೆಣಕಕ್ಕೆ ಹೋಗಿಲ್ಲ. ನಮ್ಮ ತಾಲೂಕ ನಮ್ಮದು, ನಮ್ಮ ಜನ್ಮ, ನಾವು ನಮ್ಮ ನೀರಾವರಿ, ನಮ್ಮ ಸಂಸ್ಥೆ, ನಮ್ಮ ಸಂಘ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ನೋಡ್ಕೊಂಡು ಬಂದಿದ್ವಿ. ಇವತ್ತಿನ ದಿವಸ ನಾವು ಇವತ್ತು ಸ್ವಾಭಿಮಾನ ತಾಲೂಕು ಅಂತ ಸಂದರ್ಭದಲ್ಲಿ AB ಪಾಟೀಲ್ರು ನಾನು, ಯಾಕಂದ್ರೆ ಈ ವಿಚಾರಗಳು ನಡೆದಿವು, ನನ್ನ ಗಮನಕ್ಕೆ ಬರಾಕತ್ತು ನಂತರ ಒಂದು ದಿವಸ AB ಪಾಟೀಲ್ರಿಗೆ ನಾನು ಫೋನ್ ಮಾಡಿನಿ, ಅಣ್ಣಾರಿ ಮತ್ತು ನಿಮ್ಮದು ಭೇಟಿ ಆಗ್ಬೇಕಾಗಿತ್ತು, ಬಾ ರಮೇಶ್ ಯಾವಾಗ ಬರ್ತೀವಿ, ಬಾ ರೊಟ್ಟಿ ತಿನ್ನಕ್ಕೆ ಇಲ್ಲೇ ಬಾ ಅಂತ. ಇಲ್ಲರಿ ಅಣ್ಣಾರಿ ನಾ ಬರ್ತನೋ, ಅಲ್ಲೇ ರೊಟ್ಟಿ ತಿಂತನೋ, ಅಲ್ಲೇ ಕೂತು ಒಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೋದ್ನ ಅಣ್ಣಾರಿ ವಿಚಾರಗಳ ಸ್ವಲ್ಪ ದೀರ್ಘ ಅದಾವು. ಈಗ ನಾವು ಇಬ್ಬರು ಕೂಡದೆ ಹೋದ್ರೆ ನಮ್ಮ ಹುಕ್ಕೇರಿ ತಾಲೂಕಿಗೆ ಬರುವಂಥ ದಿನಮಾನಗಳಿಗೆ ಭವಿಷ್ಯ ಇಲ್ಲ, ಅಥವಾ ಹುಕ್ಕೇರಿ ತಾಲೂಕಿನ ಮುಂದಿನ ಪೀಳಿಗೆ ನಿಮ್ಮನ್ನ ಬೈಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರ ಸಲುವಾಗಿ ನಾವು ಇವತ್ತು ದಿವಸ ನೀವು ಕಾಂಗ್ರೆಸ್ ಪಾರ್ಟಿಯಾಗೆ ಇರ್ರಿ, ನಾ BJPಯಾಗೆ ಇರ್ತಾನೋ, ಆದರೆ ಸಹಕಾರಿ ಕ್ಷೇತ್ರ ಚುನಾವಣೆ ಬಂದಾಗ ಇಬ್ಬರು ಕೂಡಿ ಶೆಡ್ ಹೊಡೆದು ಹೊರಗಿನವ್ರು ಓಡಿಸೋಣ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನೋಡಿ. ಇದು ಎಲ್ಲರೂ ಕೇಳಿದ ನಾನು ಇವತ್ತು ವಿಶೇಷವಾಗಿ ಎಲ್ರಿಗೂ ಈ ಗಮನಕ್ಕೆ ತಂದ ಮುಖಾಂತರ ಅವ್ರಿಗೆ ಹೇಳಿದ್ವಿ, ಇಲ್ಲ ರಮೇಶ್ ನಾಳಿಂದ ನೀ ಎಲ್ಲಿ ಹೇಳ್ತೇಳು ಅಲ್ಲಿ ನಾ ಬರ್ತಾನೋ, ಇಬ್ಬರು ಕೂಡ ಹೋಗೋಣ, ತಿರುಗಾಡ್ನು, ಸಂಘಟನೆ ಮಾಡೋಣ. ಅದಕ್ಕೂ ಸಹಿತ ಇಲ್ಲಿ ನಡೆದಂಥ ಎಲ್ಲ ತಾಲೂಕಿನ ಜನರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈಗ ಕುಮಾರಣ್ಣ ಅಂದರೆ AB ಪಾಟೀಲ್ರದು ನಮ್ಮದು ವೈಯಕ್ತಿಕ ನ್ಯಾಯ ಏನಿಲ್ಲ. ತತ್ವ ಒಂದು ಪಕ್ಷದಾಗ ಅವರದಾರ, ಒಂದು ಪಕ್ಷದಾಗ ನಾವು ಇದೀವಿ.
ಅವು ಪಕ್ಷ ನಮ್ಮಲ್ಲಿ ಇವತ್ತು ದಿವಸ ಅದಾವಂದ್ರೆ ಆ ಪಕ್ಷ ಕಾಂಗ್ರೆಸ್ ಪಕ್ಷ ಅವ್ರ ಮನ್ಯಾಗ ಹುಟ್ಟಿಲ್ಲ, ಬಿಜೆಪಿ ಪಕ್ಷ ನನ್ನ ಮನ್ಯಾಗ ಹುಟ್ಟಿಲ್ಲ, JDS ವಿನಯನ್ ಮನ್ಯಾಗ ಹುಟ್ಟಿಲ್ಲ, ಮುಸ್ಲಿಂ ಲೀಗ್ ನಿಖಿಲ್ ಕತ್ತಿ ಮನ್ಯಾಗ ಹುಟ್ಟಿಲ್ಲ. ಅವ್ರವ್ರು ಯಾರೋ ಕಟ್ಟಿದ್ದಾರೆ. ಆದ್ರೆ ನಾವಿಲ್ಲಿ ವೇದಿಕೆ ಮ್ಯಾಗಿದ್ದವರೆಲ್ಲರೂ ಇವತ್ತು ಹುಟ್ಟಿದ್ದನು ಹುಕ್ಕೇರಿ ತಾಲೂಕಿನಾಗ, ಸಾಯೋದನು ಹುಕ್ಕೇರಿ ತಾಲೂಕಿನಾಗ. ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಕಡೆ ಮಾರಿ ಮಾಡಿ ಮಲಗಬಾರ್ದು ಅನ್ನೋದನ್ನು ಇವತ್ತು ದಿವಸ ನಾವು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ಮಾತನ್ನು ಹೇಳಬೇಕಾದ್ರೆ ಇವತ್ತು ಅನೇಕ ವಿಷಯಗಳನ್ನ ಹೇಳ್ತಾರೆ. ಇವತ್ತು ಮಾತನ್ನು ಹೇಳಬೇಕಾದ್ರೆ ಮಾನ್ಯ ಹೇಳಿದ್ರು ಗೋಕಾಕ್ ಸ್ಟೈಲ್ ಅನ್ನೋ ಬಗ್ಗೆ ಏನೋ ಒಂದು ಮಾತಾಡಿದ್ರು. ಅದು ನನ್ನ ಗಮನಕ್ಕೆ ಬಂತು. ಗೋಕಾಕ್ ಸ್ಟೈಲ್ ಅಂದ್ರೆ ಅವರೇ ಹೇಳಿದ್ರು, ಮದುವೆಗೆ ರೊಕ್ಕ ಕೊಡ್ತಾನು, ಶಿಕ್ಷಣಕ್ಕೆ ರೊಕ್ಕ ಕೊಡ್ತಾನು, ಮಣಿ ಕಟ್ಟಕ್ಕೆ ರೊಕ್ಕ ಕೊಡ್ತಾನು, ಅದಕ್ಕೆ ಕೊಡ್ತಾನು, ಇದನ್ನು ಕೊಡ್ತಾನು. ಮದುವೆಗೆ ಬರಲಿ, ನಮ್ಮ ಶಾಸಕರು ಬರಲಿ, ನಮ್ಮ MP ಬರಲಿ, ನಮ್ಮ ಪಂಚಾಯತ್ ಮೆಂಬರ್ ಬರ್ತೇಳಿ ಪ್ರೀತಿಯಿಂದ ಕಾರ್ಡ್ ಕೊಟ್ಟಿರ್ತಾರೆ. ನಿಮ್ಮ ರೊಕ್ಕ ತಗೊಂಡು ನಿಮಗೆ ಕಾರ್ಡ್ ಕೊಟ್ಟು ಭಿಕ್ಷಾ ಇಸ್ಕೊಳ್ಳೋ ಸಲುವಾಗಿ ಅವ್ರ ಕಾರ್ಡ್ ನಿಮಗೆ ಕೊಟ್ಟಿರಂಗಿಲ್ಲ, ಪ್ರೀತಿಯಲ್ಲಿ ನಿಮಗೆ ಕಾರ್ಡ್ ಕೊಟ್ಟಿರ್ತಾರೆ. ನೀವು ಆ ಮದುವೆಗೆ ಬಂದು 4 ಅಕ್ಷತೆ ಕಾಳನ್ನ ವಧುವರ ಮ್ಯಾಗ ಹಾಕಿ ಆಶೀರ್ವಾದ ಮಾಡ್ರಿ ಅನ್ನೋ ಸಲುವಾಗಿ ಕಾರ್ಡ್ ಕೊಟ್ಟಿರ್ತಾರೆ. ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಆ ರೊಕ್ಕ ಕೊಡುವಂತ ಸಂಸ್ಕೃತಿ ಇಲ್ಲ. ಇವತ್ತಿಗೂ ಸಹಿತ ನಾವು ಇದ್ದವರೊಳಗೆ ಈ ಮ್ಯಾಗೆ ಇದೀವು. ಇವರೊಳಗೆ ಒಬ್ಬರು ದೊಡ್ಡವರು ಸಣ್ಣವರು ಒಟ್ಟು ಯಾರೇ ಒಬ್ಬರು ಮದುವೆಗೆ ಅಟೆಂಡ್ ಆಗೋದ್ ಮುಖಾಂತರ ಅಕ್ಷತೆ ಹಾಕಿ ಒಳ್ಳೆಯದನ್ನ ಹರಿಸಿ ಬರೋದು ನಮ್ಮ ಪದ್ಧತಿ. ಇವ್ರು ರೊಕ್ಕ ಕೊಡ್ತಿರ್ಬೇಕು. ಅದು ಯಾರು ಹೋಗಿ ಕೊಡ್ತಾರೋ ಅವ್ರ PAಗಳು ಹೋಗಿ ಕೊಡ್ತಾರೆ, ಆ PAಗಳು ಹೋಗಿ ಕೊಡ್ತಾರೆ. ಮತ್ತು ಆ PAಗಳ ಸಂಸ್ಕೃತಿ ಏನೈತಿ? ಈ ಊರು ಗೌಡಿದ್ದಾವ PN ಕೇಳಿ ಅವ್ರು ಭೇಟಿ ಆಗೋದ? ಊರಾಗಿನ ದೇಸಾಯಿ ಆ PN ಕೇಳಿ ಭೇಟಿ ಆಗೋದ? ಊರಾಗಿನ ಕುಲಕರ್ಣಿಯರ PN ಕೇಳಿ ಭೇಟಿ ಆಗೋದ? ಊರಾಗಿನ ವ್ಯಾಪಾರಸ್ಥ PN ಕೇಳಿ ಭೇಟಿ ಆಗೋದ? ಊರಾಗಿನ ಸಾಹುಕಾರ PN ಕೇಳಿ ಭೇಟಿ ಆಗೋದ? ಮತ ನಾವು ಹಾಕಿದ್ರೆ ನಿಮಗೆ, ನೀವು ಬಂದು ನಿಲ್ಲಬೇಕು. ನಮ್ಮ ಕೆಲಸಗಳೇನಿದ್ರೆ ಈ PAಗಿರಿ ಬಂದ್ ಮಾಡೋ ಸಲುವಾಗಿ ಒಂದು ದಿವಸ ಹುಕ್ಕೇರಿ ತಾಲೂಕ ಸಿದ್ಧವಾಗಿ ಐತೆ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ನೇರವಾಗಿ ಇವತ್ತು ಬಹುಶಃ ಇಲ್ಲಿ ಬಹಳ ಜನ ಇರಬೇಕು. ರಾತ್ರಿ 10, 11, 12, 1 ಗಂಟೆಗೆ ಸಹಿತ ನೀವು ಫೋನ್ ಹಚ್ಚಿದ್ರೆ ಎದ್ದು ನಾ ಹಿಡಿದು